ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ದರದರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ ವಾಂಗ್ಮನೋ ನಿಯಮಃ ಸಮ್ಯಕ್ ಮಾನಸಂ ತಪ ಉಚ್ಯತೆ. ಬ್ರಹ್ಮಚರ್ಯ ಅಂದರೆ ಇಂದ್ರಿಯ ನಿಗ್ರಹ, ಅಹಿಂಸೆ ಇದು ಶಾರೀರಕವಾದ ತಪಸ್ಸು. ಮಾತನ್ನು ಶುದ್ಧವಾಗಿ ಇಟ್ಟುಕೊಳ್ಳುವುದು, ಮನಸ್ಸಿನಲ್ಲಿ ಹೆಚ್ಚು ದೇವರ ಯೋಚನೆಯನ್ನು ಮಾಡುವುದು, ಇದು ಮಾನಸಿಕವಾದ ತಪಸ್ಸು. ಅಥವಾ ದೇವರ ಗುಣಗಳ ಚಿಂತನೆ, ದೇವರ ರೂಪದ ಚಿಂತನೆ, ಇದು ಮಾನಸವಾದ ತಪಸ್ಸು. ಶರೀರವನ್ನು ನಾವು ಆಹಾರದಿಂದ ಪೋಷಿಸಬೇಕು. ಯಾವ ಅನ್ನವನ್ನು ತಿನ್ನಬಹುದು ಅಂತ ಹೇಳ್ತಾ ಇದ್ದಾರೆ. ವಿಧಿಜ್ಞೇಭ್ಯೋ ದ್ವಿಜಾತಿಭ್ಯೋ ಗ್ರಾಹ್ಯಮನ್ನಂ ತಪಸ್ವಿಭಿಃ ಆಹಾರ ನಿಯಮೇನಾಸ್ಯ ಪಾಪ್ಮ ಭವತಿ ರಾಜಸಃ. ಯಾವಾಗಾದರೂ ಸಜ್ಜನರಿಂದ, ವಿಷ್ಣು ಭಕ್ತರಿಂದ ಅನ್ನವನ್ನು ಸ್ವೀಕಾರ ಮಾಡಬೇಕಂತೆ. ನಿಮ್ಮ ಮನೆಗೆ ನಾವು ಊಟಕ್ಕೆ ಬರ್ತೇವೆ ಅಂತ ಹೇಳಿಕೊಂಡು ಬರಬೇಕಂತೆ. ಹಾಗೆ ಮಾಡೋದಕ್ಕೆ ಸಂಕೋಚ ಇದ್ದರೆ ಅಕಸ್ಮಾತ್ ಮನೆಗೆ ಬಂದಾಗ ಏನನ್ನಾದರೂ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡಬೇಕು. ಅಂದರೆ ನಮ್ಮ ಗುರುಗಳಂಥವ್ರ ಮನೆಯಲ್ಲಿ ಅವರು ಯಾರಿಗೆ ಹೋದರೂ ಏನಾದರೂ ಕೊಡದೆ ಕಳಿಸ್ತಾ ಇರಲಿಲ್ಲ. ತೀರಾ ಏಕಾದಶಿ ಆಗಿದ್ದರೆ ಅಂತಹ ಸಂದರ್ಭದಲ್ಲಿ ಬಲವಂತ ಮಾಡ್ತಾ ಇರಲಿಲ್ಲ. ಉಳಿದ ಎಲ್ಲ ಸಂದರ್ಭಗಳಲ್ಲಿ ಯಾರ ಮನೆಗೆ ಹೋದರೂ ಕೂಡ ಏನನ್ನಾದರೂ ಕೊಟ್ಟೆ ಕಳಿಸೋರು. ಆ ತರಹದ ವೈಷ್ಣವರ, ಆ ತರಹದ ಸಜ್ಜನರ, ಆ ತರಹದ ತಪಸ್ವಿಗಳ ಮನೆಯಲ್ಲಿ ಕೊಟ್ಟದ್ದನ್ನು ಬೇಡ ಅಂತನ್ಬಾರದು. ಯಾಕೆ ಅಂದರೆ ಮನಸ್ಸು ತನ್ನ ರಾಜಸ ಭಾವವನ್ನು ಕಳ್ಕೊಳ್ಳುತ್ತೆ. ಅದರಿಂದಾಗಿ ವಿಧಿಯನ್ನು ತಿಳಿದ, ಮಾತು ಮನಸ್ಸುಗಳ ತಪಸ್ಸನ್ನು ಮಾಡುವ ಜ್ಞಾನಿಗಳ ಮನೆಯಿಂದ ಅನ್ನವನ್ನು ಉಣ್ಣಬೇಕು. ನಾನು ನಿಮ್ಮ ಅನ್ನವನ್ನು ನಾನು ತಿನ್ನೋಲ್ಲ ಅಂತನ್ಬಾರದು. ಆ ಅನ್ನವನ್ನು ತಿನ್ನದೇ ಇರೋದು ಅದು ಅವರನ್ನು ತಿರಸ್ಕಾರ ಮಾಡಿದ ಹಾಗೆ. ಆ ಕಾರಣದಿಂದ ಇವಾಗ ಊಟಕ್ಕೆ ಇಲ್ಲ ಅಂತ ಕೊಡೋದಲ್ಲ, ಅದು ನಮ್ಮ ಪ್ರೀತಿಯ ಅಭಿವ್ಯಕ್ತಿ. ಯಾರೇ ಆಗಲಿ ಅವರ ಮನೆಗೆ ಹೋದಾಗ ಏನು ಆಹಾರವನ್ನು, ಪಾನೀಯವನ್ನು ಕೊಡ್ತಾರೆ, ಅದು ಅವರ ಪ್ರೀತಿಯ ಅಭಿವ್ಯಕ್ತಿ, ಅದು ಕೇವಲ ಆಹಾರ ಅಲ್ಲ. ಅದರಿಂದಾಗಿ ಅದನ್ನು ನಾವು ತೆಗೆದುಕೊಳ್ಬೇಕು. ವಿಶೇಷತಃ ಸಜ್ಜನರ ಮನೆಯ ಅನ್ನವನ್ನು, ಅನ್ನ ಅಂತಂದರೆ ಕೇವಲ ಅಕ್ಕಿ ಬೇಯಿಸಿದ್ದು ಅಂತಲ್ಲ,
ಯಾವುದೇ ಹಾಲಾಗಿರಬಹುದು, ನೀರಾಗಿರಬಹುದು, ನೀರಿನಿಂದ ಹಿಡಿದು ಯಾವುದೇ ಅದನ್ನು ನಾವು ಸ್ವೀಕಾರ ಮಾಡಬೇಕು. ರಜೋಗುಣದ ಉತ್ಕಟವಾದ ಒತ್ತಡ ನಾಶ ಆಗತ್ತೆ ಅಂತ ಹೇಳುತ್ತೆ ಮಹಾಭಾರತ. ಆಹಾರ ನಿಯಮೇನಾಸ್ಯ ಪಾಪ್ಮಾ ಭವತಿ ರಾಜಸಃ ವೈಮನಸ್ಯಂಚ ವಿಷಯೇ ಯಾಂತ್ಯಸ್ಯ ಕರಣಾನಿ ಚ ತಸ್ಮಾತ್ ತನ್ಮಾತ್ರಮಾದದ್ಯಾತ್ ಯಾವದಸ್ಯ ಪ್ರಯೋಜನಂ. ಯಾರ ಮನೆಯ ಅನ್ನವನ್ನು ಉಂಡರೆ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ಕ್ಷೀಣಿಸತ್ತೋ, ಇಂದ್ರಿಯ ಅನ್ನೋದು ತೃಪ್ತಿಯನ್ನು ಅನುಭವಿಸತ್ತೋ, ಅವರ ಮನೆಯ ಅನ್ನವನ್ನು ಉಣ್ಣಬೇಕಂತೆ. ಅವರ ಮನೆಯ ಅನ್ನವನ್ನು ಉಣ್ಣೋದರ ಪ್ರಯೋಜನವೇ ಇದು. ನೋಡಿ, ಇಷ್ಟನ್ನ 2 ಶ್ಲೋಕಗಳನ್ನು ಶಾಂತಿ ಪರ್ವದಲ್ಲಿ ಇಟ್ಟಿದ್ದಾರೆ. ಸಜ್ಜನರ ಮನೆಯಲ್ಲಿ ಉಣ್ಣಬೇಕು. ಅಂತಕಾಲೇ ತನೋಪೇಕ್ಷಾಂ ಶನೈಃ ಕುರ್ಯಾದನಾತುರಃ ಏವಂ ಯುಕ್ತೇನ ಮನಸಾ ಜ್ಞಾನಂ ಸಮುಪಪದ್ಯತೆ. ಆಮೇಲೆ ಜೀವನ ಹೇಗೆ ಬಾಳ್ಬೇಕು ಅಂತಂದ್ರೆ, ಅಯ್ಯೋ ಬೇಗ ಸಾಯ್ಬೇಕು, ಅಯ್ಯೋ ಬೇಗ ಸಾಯ್ಬೇಕು ಅಂತ ಅನ್ಕೋಬಾರ್ದಂತೆ. ಅಂತಕಾಲೇ ಚ ನ ಅಪೇಕ್ಷಾಂ ಕುರ್ಯಾತ್ ಉಪೇಕ್ಷಾಂ ಚ ಕುರ್ಯಾತ್. ನಾನು ಸಾಯೋದೇ ಇಲ್ಲ ಅಂತ ಅಂದ್ಕೊಳ್ಳೋದು ಅಸಂಗತ. ಅಯ್ಯೋ ಬೇಗ ಸಾಯ್ಬೇಕು, ಬೇಗ ಸಾಯ್ಬೇಕು ಅನ್ನೋದು ಅಸಂಗತ. ಯಾವುದಕ್ಕೂ ಆತುರ ಇಲ್ಲ. ದೇವರು ಕರ್ಕೊಂಡು ಹೋದಾಗ ಹೋಗದೆ ಬಿಡಲ್ಲ, ದೇವರು ಇರಿಸಿದಾಗ ಹೋಗಬೇಕು ಅಂತ ಒದ್ದಾಡಲ್ಲ. ದೇವರ ಸಂಕಲ್ಪಕ್ಕೆ ಬಿಟ್ಟು ಇರಬೇಕು. ಏವಂ ಯುಕ್ತೇನ ಮನಸ್ಸ, ಅದು ಯೋಗ್ಯವಾದ ಮನಸ್ಸು. ಅಂತಹ ಮನಸ್ಸು ನಮಗಿದ್ದಾಗ ಜ್ಞಾನ ಅನ್ನೋದು ಹುಟ್ಟುತ್ತೆ. ರಸವರ್ಜೋಹಯಂ ದೇಹಿ ದೇಹವಾನ್ ಶಬ್ದವಾನ್ಶ್ಚರೇತ್ ಕಾಮ್ಯೈರವ್ಯಾಹತಮತಿ ವೈರಾಗ್ಯಾತ್ ಪ್ರಕೃತೌ ಸ್ಥಿತಃ. ಈ ದೇಹಿ ಜೀವ ರಸವರ್ಜ, ರಸನೇಂದ್ರಿಯವೊಂದರ ಜಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಶಬ್ದವಾನ್, ವೇದ ಇತಿಹಾಸ ಮೊದಲಾದವುಗಳ ಶಬ್ದವನ್ನು ಉಳ್ಳವನಾಗಿ ಚರೇತ್, ಈ ಬದುಕನ್ನು ಸವೆಸಬೇಕು. ವೈರಾಗ್ಯ ಅಂದರೆ ಕಾಮ್ಯೈ ಅವ್ಯಾಹತಮತಿ, ಯಾವುದೋ ಒಂದರ ಬಯಕೆ ನಮ್ಮ ಅರಿವನ್ನು ಕುಗ್ಗಿಸುವಂತೆ ಆಗಬಾರದು. ಯಾವುದರ ಅರಿವು ನಮ್ಮ ದೈನಂದಿನ ಚಿಂತನೆಗೆ, ಮನಸ್ಸಿನ ನೆಮ್ಮದಿಗೆ, ಮನನಕ್ಕೆ ತೊಂದರೆ ಆಗೋದಿಲ್ವೋ ಅದು ಬೇಕಾದರೆ ಇರಲಿ. ಉತ್ಕಟವಾಗಿ ಅದನ್ನು ಅಪೇಕ್ಷೆ ಪಟ್ಟು ಇದನ್ನು ಹಾಳು ಮಾಡಿಕೊಳ್ಬಾರದು. ಇದು ಜೀವನದ ಗುರಿ. ಎಲ್ಲ ರೀತಿಯಿಂದಲೂ ಇದಲ್ವಾ? ಜೀವನದಲ್ಲಿ ಸುಖ ಅನುಭವಿಸಬೇಕು. ಸುಖ ಅನುಭವಿಸೋದು ಅಂದ್ರೇನು? ಯಾವುದಕ್ಕೆಷ್ಟು ಬೆಲೆ ಕೊಡಬೇಕು ಅಷ್ಟು ಬೆಲೆ ಕೊಡಬೇಕು. ಯಾವುದಕ್ಕೆಷ್ಟು ಬೆಲೆ ಕೊಡಬೇಕು? ಅಂತರಿಂದ್ರಿಯ ಅನ್ನೋದು ತೃಪ್ತಿಯನ್ನು ಅನುಭವಿಸಬೇಕು. ಹಾಗೆ ಬದುಕಬೇಕು. ಅಂತರಿಂದ್ರಿಯದ ತೃಪ್ತಿಯ ಬಗೆಗೆ ಗಮನವೇ ಇಡದೆ ಏನನ್ನೋ ಗಳಿಸ್ಬಿಡ್ಬೇಕು ಅಂತ ಹೇಳಿ ತೊಡಗಿದರೆ ನಿಲ್ಲೋದೆಲ್ಲಿ? ಪರಪ್ರತ್ಯಯ ಸರ್ಗೇತು ನಿಶ್ಚಯಶ್ಚ ನಿವರ್ತತೆ ಏವಂ ತತ್ಪ್ರಭವಾಂ ಪ್ರಜ್ಞಾಂ ಆದೇಹಂ ಆದೇಹಾದಪ್ರಮಾದಾಚ್ಚ ದೇಹಾಂತೆ ವಿಪ್ರಮುಚ್ಯತೆ. ಅದರಿಂದಾಗಿ ವೈರಾಗ್ಯದ ಪ್ರಯೋಜನ ಏನು ಅಂತಂದರೆ, ಪ್ರಕೃತೌ ಸ್ಥಿತಃ, ಯಥೋಚಿತವಾದ ಸುಖ, ಯಾವ ವಸ್ತುವಿನಿಂದ ಎಷ್ಟು ಆನಂದವೋ ಎಷ್ಟು ಸುಖವೋ ಅದರಲ್ಲಿ ಇರಬೇಕು. ಅದನ್ನು
ಪ್ರಕೃತಿ ಸ್ಥಿತಿ ಅಂತ ಕರೀತಾರೆ. ಪ್ರಕೃತಿಯಲ್ಲಿ ತೊಡಗೋದು ಅಂದರೆ ಏನು? ಯಾವುದರಿಂದ ಎಷ್ಟು ಸುಖವನ್ನು ಪಡೆಯಬಹುದೋ ಅಷ್ಟು ಸುಖ. ವೈರಾಗ್ಯ ಅಂತಂದ್ರೆ ಎಲ್ಲ ಬಿಟ್ಟುಬಿಡೋದು. ವೈರಾಗ್ಯ ಅಂತ ಹೇಳಿದ್ರೆ ತೀರಾ ದೇಹವನ್ನ ಶೋಷಿಸೋದು ಅಂತ ಅರ್ಥ ಅಲ್ಲ. ದೇಹ ಶೋಷಣೆ ಅನ್ನೋದು ಒಂದು ಕಡೆಗಿರುತ್ತೆ. ದೇಹ ಶೋಷಣೆ ಅದು ಉಪವಾಸ ಇತ್ಯಾದಿಗಳೆಲ್ಲ ಯಥೋಚಿತವಾಗಿ ಆಚಾರ್ಯರು ಹೇಳಿದಷ್ಟು ಮಾಡಿದ್ರೆ ಸಾಕು. ಇವತ್ತು ಈ ಕಲಿಯುಗದಲ್ಲಿ ವಿಶೇಷವಾಗಿ ಆಚಾರ್ಯರೇನು ಹೇಳಿದ್ದಾರೆ, ಏಕಾದಶಿ ಉಪವಾಸ, ಕೃಷ್ಣಾಷ್ಟಮಿ ಉಪವಾಸ, ಗ್ರಹಣ ಕಾಲದಲ್ಲಿ ಉಪವಾಸ ಮಾಡಿದ್ರೆ ಒಂದು ವಿಷ್ಣು ಪಂಚಕ, ಇಷ್ಟು ಮಾಡಿದ್ರೆ ಸಾಕು, ಇನ್ನೇನು ಬೇಡ. ಆಮೇಲೆ ಯಥಾಯೋಗ್ಯವಾಗಿ ಚಿಂತನೆ, ಜಪ ಅಷ್ಟು ಮಾಡ್ತಾ ಇದ್ರೆ ಆಯ್ತು. ದೇಹವನ್ನು ವಿಪರೀತವಾಗಿ ಶೋಷಿಸೋದು ಅನ್ನೋದಕ್ಕೆ ಅರ್ಥ ಇಲ್ಲ. ವೈರಾಗ್ಯ ಅಂದ್ರೆ ಅಷ್ಟು ಸಾಕು. ಎಷ್ಟರ ಮಟ್ಟಿಗೆ ನಮ್ಮನ್ನ ಕಾಮನೆಗಳು ಕಾಡೋದಿಲ್ವೋ ಅಷ್ಟರ ಮಟ್ಟಿಗೆ, ಮತ್ತೆ ಎಷ್ಟರಿಂದ ಏನನ್ನ ಬಯಸಬೇಕೋ ಅಷ್ಟು. ಸುಖ ಎಷ್ಟರಿಂದ ಸುಖ ಆಗತ್ತೆ ಇದನ್ನ ತಿಳ್ಕೊಂಡ್ರೆ ಆಯ್ತು. ಅದರ ಮಿತಿ ಈ ಒಂದು ಪದಾರ್ಥದ ಸುಖ ಇಷ್ಟೇ ಅಂತ ತಿಳ್ಕೊಂಡ್ರೆ ಸಾಕು, ಅದು ವೈರಾಗ್ಯವೇ. ಅದಕ್ಕಿಂತ ಹೆಚ್ಚು ಬಯಸದೇ ಇರೋದು. ಈಗೇನಾಗತ್ತೆ, ನಾವು ಒಬ್ಬರು ನಮ್ಮನ್ನು ಪ್ರೀತಿಸಬೇಕು ಅಂತ ನಾವು ಬಯಸ್ತೇವೆ ಅಂತ ಇಟ್ಕೊಳ್ಳೋಣ. ಎಷ್ಟು ಬಯಸ್ಬೋದು? ಅದಕ್ಕೊಂದು ಮಿತಿ ಇರುತ್ತೆ. ಆ ಮಿತಿ ಮೀರಿ ನಾವು ಆ ಸಂಬಂಧದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಹೋದರೆ ಅದು ನಾಶ ಆಗುತ್ತೆ. ಹಾಗೆ ವಸ್ತುವಿನಿಂದಲೂ ಅಷ್ಟೇ, ಇಷ್ಟೇ ಪ್ರಯೋಜನ ಅಂತ ಗೊತ್ತಿದ್ದು ಅದನ್ನೂ ಮಿತಿ ಮೀರಿ ನಾವು ಆ ವಸ್ತುವಿನಿಂದ ಬಯಸಿದರೆ ಅದರಿಂದ ದುಃಖ. ಇವಾಗ ಸುಖ ಒಂದೋ ಚೇತನದಿಂದ ಒಂದೋ ಅಚೇತನದಿಂದ ಆಗಬೇಕು. ಅಚೇತನದಿಂದ ನಾವು ಏನು ಸುಖವನ್ನು ಬಯಸಬಹುದು? ಇವಾಗ ಹಾಸಿಗೆಯ ಸುಖ ಎಷ್ಟು? ಮೆತ್ತನೆ ಸ್ಪರ್ಶ ನೀಡಬೇಕು, ನಿದ್ರೆಗಾಗಬೇಕು, ಒಂದು 6 ಗಂಟೆ ನಿದ್ರೆಗೆ ಅನುಕೂಲ ಆಗಬೇಕು ಅಷ್ಟೇ. ಅದಕ್ಕಿಂತ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಹಾಸಿಗೆಯಿಂದ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ವೈರಾಗ್ಯ ಆಗಲ್ಲ, ಅದರಿಂದ ದುಃಖ. ನಾವು ಒಂದು ವಸ್ತುವಿನಿಂದ ಅಷ್ಟೇ. ಇವಾಗ ಒಂದು ಕಾರಿನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ನಾವು ವೇಗವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಸ್ವಲ್ಪ ಬೇಗ ಹೋಗೋ ಹಾಗೆ ಆಗಬೇಕು ಅಷ್ಟೇ. ಅದಕ್ಕಿಂತ ಮಿತಿಮೀರಿ ಏನನ್ನೋ ಎಕ್ಸ್ಪೆಕ್ಟ್ ಮಾಡೋದು ಏನು ಪ್ರಯೋಜನ? ಹೀಗೆ ಅವ್ರು ಹೇಳೋದು ಅದನ್ನ, ಕಾಮ್ಯೈ ಅವ್ಯಾಹತ ಮತಿ ವೈರಾಗ್ಯಾತ್ ಪ್ರಕೃತೌ ಸ್ಥಿತಃ ಆದೇಹಾತ್ ಅಪ್ರಮಾದಾಚ್ಚ ದೇಹಾಂತೆ ವಿಪ್ರಮುಚ್ಯತೆ. ಬಿಡುಗಡೆಗೊಳ್ಳಬೇಕಾದ್ರೆ ಈ ದೇಹದಲ್ಲಿ ಸುಖವನ್ನು ಅನುಭವಿಸಿ ಮೈ ಮರೆಯಬಾರದು. ಮೈ ಮರೆವು ಸುಖ ಅಲ್ಲ. ಆದರೆ ಇವತ್ತು ಹೊರಗಡೆ ಜನ ಹೈ ಕ್ಲಾಸ್ ಸೊಸೈಟಿನಲ್ಲಿ ಹೇಗಿದೆ, ನಮ್ಮವರು ಕೆಲವರು ಹೈ ಕ್ಲಾಸ್ ಸೊಸೈಟಿಯಲ್ಲಿ ಇದ್ರೂ ಕೂಡ ಅವ್ರಿಗೆ ಗೊತ್ತಿದೆ ಏನು ಮಾಡಬೇಕು ಏನು ಮಾಡಬಾರದು ಅಂತ. ಅಂತಹ ಮಹನೀಯರು ಇದ್ದಾರೆ. ಎಷ್ಟೇ ಸಂಪತ್ತು ಬಂದರೂ ಕೂಡ ನಿರಾಡಂಬರವಾಗಿ ಬದುಕುವವರು ಇದ್ದಾರೆ. ಆದರೆ ಹೊರಗಡೆ ಜಾಸ್ತಿ ಜನ ಹೇಗಿದ್ದಾರೆ? ಆ ಥರದವರು ಒಂದು 10% ಇದ್ದಾರೆ. ಬಹಳ ಶ್ರೀಮಂತಿಕೆ ಇದ್ದು ಕೂಡ ಆ ಹಣ ಅನ್ನೋದು ತಲೆ ಹೊಕ್ಕಿರಲ್ಲ, ಅದೇನಿದ್ರು ಕಾಲ್ ಕೆಳಗಡೆ ಇರುತ್ತೆ. ಹೈ ಕ್ಲಾಸ್ ಲೆವೆಲ್ ಸೊಸೈಟಿಯಲ್ಲಿ ಕುಡಿಯೋದು ಒಂದು ಪ್ರತಿಷ್ಠೆ. ಅದು ಮೈ ಮರೆಯುವುದರಿಂದ ಸುಖ. ಮೈ ಮರೆಯುವುದರಿಂದ ಏನು ಸುಖ? ಮೈ ಮರೆಯೋದು ಸುಖ ಅಲ್ಲ, ನಮ್ಮ ಅರಿವು ತಪ್ಪಿತಷ್ಟೇ. ಆದರೆ ನಮಗೆ ತಲೆನಲ್ಲಿ ಮೈ ಮರೆಯೋದ್ರಿಂದ ಸುಖ ಇದೆ ಅಂತ. ಎಲ್ಲರೂ ಇವತ್ತು ಕುಡಿತ ಜಾಸ್ತಿ ಆಗ್ತಾ ಇದೆ. ಹೆಣ್ಣು ಗಂಡು ಭೇದವೇ ಇಲ್ಲ, ಎಲ್ಲರೂ ಕುಡಿತಾ ಇದ್ದಾರೆ ಅಂತ ಹೇಳ್ತಾರೆ ಹೊರಗಡೆ ಇರುವವರು. ಯಾಕೆ?
ಮೈ ಮರೆವು ಅಂತನ್ನೋದು ಸುಖ ಅಲ್ಲ ಅನ್ನೋದೇ ಗೊತ್ತಿಲ್ಲ. ಈ ಸಮಸ್ಯೆ ಕುಡಿಯೋದಕ್ಕಿಂತ ಮುಂಚೆ ಏನಿರುತ್ತೆ, ಕುಡಿದ ಮೇಲೂ ಅಷ್ಟೇ ಸಮಸ್ಯೆ ಇರುತ್ತೆ. ಅದರಿಂದಾಗಿ ದೇಹ ಇರುವ ತನಕ ಮೈ ಮರೆಯುವಿಕೆಗೆ ಒಳಗಾಗಬಾರದು. ಆ ದೇಹಾತ್ ಅಪ್ರಮಾದಾಚ್ಚ, ಮೈ ಬದುಕಿರುವವರೆಗೂ ಕೂಡ ಮೈ ಮರೆಯದಿದ್ದರೆ, ಅಂದರೆ ಈ ತರಹ ತಪ್ಪು ತಿಳುವಳಿಕೆ ಇರದೇ ಹೋದರೆ, ಫಾಲ್ಸ್ ಪ್ರೆಸ್ಟೀಜ್ ನಮ್ಮನ್ನು ಕಾಡದೆ ಹೋದರೆ, ದೇಹ ಅಂತೆ ವಿಪ್ರಮುಚ್ಯತೆ, ಅದು ಬಿಡುಗಡೆಗೆ ದಾರಿ, ಬಿಡುಗಡೆಗೆ ಸಾಧನ. ಹೇತುಯುಕ್ತ ಸದೋತ್ಸರ್ಗೋ ಭೂತಾನಾಂ ಪ್ರಳಯಸ್ತಥಾ. ಆಮೇಲೆ ಅವನೇನ್ ಮಾಡ್ತಾನೆ, ಹೇತುಯುಕ್ತ, ಪ್ರಜ್ಞಾಪೂರ್ವಕವಾಗಿ ಒಂದು ಒಳ್ಳೆ ಕಾರಣವನ್ನು ಇಟ್ಟುಕೊಂಡು ಜೀವರ ಪ್ರಳಯವನ್ನು ನೋಡಿ ಒಂದು ತೀರ್ಮಾನಕ್ಕೆ ಬರ್ತಾನೆ. ಪರಪ್ರತ್ಯಯ ಸರ್ಗೇತು ನಿಶ್ಚಯಶ್ಚ ನಿವರ್ತತೆ, ಏವಂ ತತ್ಪ್ರಭವಾಂ ಪ್ರಜ್ಞಾಂ ಆಸತೆ ಯೇ ವಿಪರ್ಯಯಂ. ಪರಪ್ರತ್ಯಯ ಸರ್ಗೆ, ವಿಶ್ವಾಸದ ಒಂದು, ಒಬ್ಬರನ್ನ ಎಷ್ಟರ ಮಟ್ಟಿಗೆ ವಿಶ್ವಾಸ ಇಡಬೇಕು, ದೇವರಲ್ಲಿ ಎಷ್ಟರ ಮಟ್ಟಿಗೆ ವಿಶ್ವಾಸ ಇಡಬೇಕು. ಪರಪ್ರತ್ಯಯ ಸರ್ಗೆ, ಒಂದು ನಿಶ್ಚಯ ಬರುತ್ತೆ. ದೇವರನ್ನು ಬಿಟ್ಟು ಬೇರೆಯವರಲ್ಲಿ ನಿರ್ವರ್ತತೆ ಹೋಗುತ್ತೆ. ದೇವರಲ್ಲಿ ವಿಶ್ವಾಸ ಇಡಬೇಕು. ಈ ದೇವರು ಇವರಲ್ಲಿ ನಿಂತು ನನಗೆ ಹಿತವನ್ನು ಉಂಟು ಮಾಡ್ತಾ ಇದ್ದಾನೆ. ಏವಂ ತತ್ಪ್ರಭವಾಂ ಪ್ರಜ್ಞಾಂ ಆಸತೆ ಯೇ ವಿಪರ್ಯಯಂ. ಇದು ಪ್ರಜ್ಞಾವಂತಿಕೆ ಅಂದರೆ. ಹೀಗಲ್ಲದೆ ಬದುಕಿದರೆ ಧೃತ್ಯಾ ದೇಹಂ ಧಾರಯಂತೋ ಬುದ್ಧಿ ಸಂಕ್ಷಿಪ್ತ ಚೇತತಃ ಸ್ಥಾನೇಭ್ಯೋ ಧ್ವಂತಮಾನಾಶ್ಚ ಸೂಕ್ಷ್ಮತ್ವಾತ್ ತದುಪಾತತೆ. ಧೃತ್ಯಾ ದೇಹಂ ಧಾರಯಂತಹ, ಕಷ್ಟವನ್ನು ಎದುರಿಸುವ ಮನೋಭಾವದಿಂದ ದೇಹವನ್ನು ಧರಿಸಿ, ಬುದ್ಧಿಯಿಂದ ಜಗತ್ತಿನ ವಸ್ತುಗಳಲ್ಲಿರುವ ಮಿತಿಯನ್ನು ತಿಳಿದು ದೇವರಲ್ಲಿ ಭಕ್ತಿ ಇಡಬೇಕು. ಯಥಾಗತಂತು ತತ್ಸರ್ವಂ ಬುದ್ಧ್ಯಾ ತನ್ನೈವ ಬುದ್ಧ್ಯತೆ ದೇಹಾಂತಂ ಕಶ್ಚಿದನ್ವಾಸ್ತೆ ಭಾವಿತಾತ್ಮ ನಿರಾಶ್ರಯ. ಇದನ್ನು ತಿಳಿದು ದೇಹಾಂತಂ ಕಶ್ಚಿದನ್ವಾಸ್ತೆ, ದೇಹ ಬೀಳುವುದರ ತನಕ ಇದನ್ನು ಅನುಸರಿಸ್ತಾನೆ. ಅವನು ಭಾವಿತಾತ್ಮ, ಭಕ್ತಿಯುಕ್ತವಾದ ಮನಸ್ಸಿನವನಾಗಿರ್ತಾನೆ. ನಿರಾಶ್ರಯ, ದೇವರನ್ನು ಬಿಟ್ಟು ಬೇರೆಯನ್ನ ಆಸರೆ ಅಂತ ಅಂದುಕೊಳ್ಳೋಲ್ಲ. ಯುಕ್ತ ಧಾರಣಯ ಕೇಚಿತ್ ಸತ್ಯಂ ಕೇಚಿದುಪಾತತೆ ಅಭ್ಯಸಂತ್ಯ ಪರೇ ದೇವಂ ಬುದ್ಧಿ ಸಂಶಬ್ದಿತಾಕ್ಷರಂ. ಕೆಲವರು ಧಾರಣಯಾಯುಕ್ತ, ಧ್ಯಾನದ ಒಂದು ಆರಂಭದ ಮಜಲು, ಅದು ಧಾರಣ ಅಂತ ಕರೀತಾರೆ. ಖಂಡಾಸ್ಮೃತಿ ಧಾರಣಾ ಸ್ಯಾತ್, ಅಖಂಡ ಧ್ಯಾನ ಸಂಸ್ಥಿತ. ಖಂಡಾಸ್ಮೃತಿ, ತುಂಡು ನೆನಪು ಏನಿದೆ ಅದು ಧಾರಣ. ಧ್ಯಾನ ಅಂದರೆ ಅಖಂಡವಾದ ದೇವರ ಗುಣಗಳ ನೆನಪು, ಅದನ್ನ ಧ್ಯಾನ ಅಂತ ಕರೀತಾರೆ. ಧ್ಯಾನದ ಮೊದಲನೇ ಸ್ಟೆಪ್ಪು ಧಾರಣ. ಇವಾಗ ನಮಗೆ ಮಾಡ್ಲಿಕ್ಕಾಗೋದು ಅಬ್ಬಬ್ಬ ಅಂತಂದ್ರೆ ಧಾರಣ ಅಷ್ಟೇ. ಧ್ಯಾನ ನಮ್ಮ ಲೆವೆಲಲ್ಲಂತೂ, ನನ್ನ ಲೆವೆಲಲ್ಲಂತೂ ಇಲ್ಲ. ಬೇರೆಯವ್ರ ಬಗ್ಗೆ ಮಾತನಾಡ್ಲಿಕ್ಕಾಗಲ್ಲ, ನನ್ನ ಲೆವೆಲಲ್ಲಂತೂ ಧಾರಣನೇ ಇರೋದು. ಆ ಧಾರಣ ಅಂತ ಏನಿರ್ತಾರೆ ಅವರು ಸತ್ಯಂ ಉಪಾಸತೆ, ದೇವರನ್ನ ಉಪಾಸನೆ ಮಾಡ್ತಾರೆ. ಇನ್ನು ಅಪರೇ ದೇವಂ ಅಭ್ಯಸ್ಯಂತಿ, ಇನ್ನು ಕೆಲವರು ದೇವರ ಗುಣನಾಮಗಳನ್ನು ಉಚ್ಚಾರ ಮಾಡ್ತಾ ರೂಪವನ್ನು ಸಾಧ್ಯವಾದಷ್ಟು ಮನನ ಮಾಡ್ತಾರೆ. ಅದು ವಿದ್ಯಾ ಸಂಶಬ್ದಿತಾಕ್ಷರಂ ದೇವಂ. ವೇದಗಳ ಮೂಲಕ, ಪುರಾಣದ ಮೂಲಕ, ಮಹಾಭಾರತಾದಿಗಳ ಚಿಂತನೆಯ ಮೂಲಕ
ದೇವರಲ್ಲಿ ಏನು ಪ್ರಜ್ಞೆ ಬರುತ್ತೆ ಇದೇ ಧಾರಣ. ಅವರು ಶಾಸ್ತ್ರದ ಮೂಲಕ ದೇವರನ್ನ ಮನನ ಮಾಡ್ತಾ ಇರ್ತಾರೆ. ಅದಕ್ಕೆ ಮಧ್ವರು ಹೇಳಿದ್ದು ಶಾಸ್ತ್ರದ ಚಿಂತನೆಯೂ ಕೂಡ ಧ್ಯಾನವೇ. ಅಂತಕಾಲೇ ಪಿಪಾತಂತಹ ತಪಸಾ ದಗ್ಧ ಕಿಲ್ಬಿತಾಃ ಸರ್ವಯೇತೆ ಮಹಾತ್ಮಾನಃ ಗಚ್ಚಂತಿ ಪರಮಾಂ ಗತಿಂ. ಕೆಲವರು ಅಂತ್ಯಕಾಲದಲ್ಲಿಯೂ ಕೂಡ ದೇವರನ್ನು ನೆನೆಯುತ್ತಾ ಪ್ರಾಣತ್ಯಾಗ ಮಾಡ್ತಾರೆ. ಹೀಗೆ 3 ತರಹದ ಬ್ರಹ್ಮಚರ್ಯವನ್ನು ಶಾಸ್ತ್ರೋಕ್ತವಾಗಿ ಮಾಡುವವರು, ಶಾಸ್ತ್ರದಲ್ಲಿ ವಿಶ್ವಾಸ ಇಟ್ಟವರು, ದೇವರನ್ನ ತುಂಡು ತುಂಡಾಗಿ ನೆನೆಯುವವರು, ಶಾಸ್ತ್ರದ ಮೂಲಕ ದೇವರನ್ನ ಚಿಂತನೆ ಮಾಡ್ತಾ ಇರುವವರು, ಅಂತ್ಯಕಾಲದಲ್ಲಿಯೂ ಬಿಡದೆ ದೇವರನ್ನ ಚಿಂತಿಸುವವರು, ಇವರೆಲ್ಲರೂ ಮಹಾತ್ಮರೇ. ಸ್ವಲ್ಪ ಹಿಂದೆ ಮುಂದೆ ಕಾಲದಲ್ಲಿ ಇವಾಗ ಆಮೇಲೆ ದೇವರನ್ನು ತಲುಪ್ತಾರೆ. ಸೂಕ್ಷ್ಮಂ ವಿಚೇತನಂ ತೇಷಾಂ ಅವೇಕ್ಷೇಚ್ಛಾಸ್ತ್ರಚಕ್ಷುಷಾ ದೇಹಂತು ಚರಮಂ ವಿದ್ಯಾತ್ ವಿನಿರ್ಮುಕ್ತ ಪರಿಗ್ರಹಂ. ಇದರಲ್ಲಿ ಇನ್ನೇನು ಮುಕ್ತಿ ಹೊಂದುವವನನ್ನು ಕಾಣಬೇಕು ಅಂತಂದ್ರೆ ನಮಗೆ ಆ ಸೂಕ್ಷ್ಮವಾದ ದರ್ಶನ ಸಿದ್ಧಿಸಬೇಕು. ನಾವು ಬೇರೆಯವ್ರನ್ನ ಹೆಂಗೆ ತೀರ್ಮಾನ ಮಾಡೋದು? ಅದರಿಂದಾಗಿ ತೇಷಾಂ ಸೂಕ್ಷ್ಮಂ ವಿಶೇಷಣಂ, ಆ ತರಹದ ಸಾಧಕರ ಸೂಕ್ಷ್ಮವಾದ ಪ್ರಭೇದವನ್ನ ಶಾಸ್ತ್ರಚಕ್ಷುಷಾ ಅವೇಕ್ಷೇತ್, ಶಾಸ್ತ್ರ ಕೊಟ್ಟ ಕಣ್ಣಿನಿಂದ ತೀರ್ಮಾನ ಮಾಡಬೇಕೇನೋ, ನಾವೇ ಅಲ್ಲ. ಶಾಸ್ತ್ರ ಕೊಟ್ಟ ಕಣ್ಣಿನಿಂದ ತೀರ್ಮಾನ ಮಾಡ್ಬೇಕು. ಅವರೇನೋ ಯಾರ್ಯಾರು ಏನನ್ನ ಹೇಳ್ಕೊತಾರೆ, ಅದನ್ನೆಲ್ಲ ನಂಬಲಿಕ್ಕಾಗಲ್ಲ. ನಂಬಬೇಡಿ. ನಾನವರು ನಾನಿವರು ಅಂತ ಹೇಳ್ಬಿಡ್ತಾರೆ. ಎಲ್ಲ ನಂಬಲಿಕ್ಕೆ ಹೋಗ್ಬೇಡಿ. ಅದನ್ನ ಶಾಸ್ತ್ರಚಕ್ಷುಷಾ ಅವೇಕ್ಷೇತ್. ಶಾಸ್ತ್ರದ ಪ್ರಮೇಯಗಳಲ್ಲಿ ಈ ಕಥೆಗೆ ಪೂರಕವಾದ ವಿವರಣೆ ಇದೆಯಾ? ನಂಬ್ರಿ. ಯಾಕೆಂದ್ರೆ ನಮ್ಮ ಹೆಚ್ಚಿನ ಕಥೆಗಳು, ಹಿಂದಿನವರ ಕಥೆಗಳು, ನಾವು ಕೇಳಿದ ಕಥೆಗಳು ಎಲ್ಲ ಶಾಸ್ತ್ರದ ಪ್ರಮೇಯಗಳಿಗೆ ವಿರುದ್ಧ. ಅದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ನಾವು. ಅದರ ಬಗ್ಗೆ ಸಂದೇಹ ತಳೆದ್ರೂ ಪರವಾಗಿಲ್ಲ. ಶಾಸ್ತ್ರದ ಪ್ರಮೇಯದ ವಿರುದ್ಧಕ್ಕೆ, ಶಾಸ್ತ್ರದ ಪ್ರಮೇಯ ವಿರೋಧವಾಗಿ ಆ ತರಹದ ಇದೆಲ್ಲ ಕಾಣುವಲ್ಲ. ಅದನ್ನೆಲ್ಲ ನಿಶ್ಚಯ ಅಂತ ನಂಬಬಾರದು. ಹೇಗಿದೆ ಶಾಸ್ತ್ರ ಹೀಗೆ ಹೇಳ್ತಾ ಇದೆ, ಇವ್ರ ಕಥೆ ಹೀಗಿದೆ. ಅದೇ ನಾನು ನಿನ್ನೆ ಹೇಳಿದ್ನಲ್ಲ, ನಿನ್ನೆನೋ ಮೊನ್ನೆನೋ ಅವರು ಅಸಂಪ್ರಜ್ಞಾನ ಸಮಾಧಿಯಲ್ಲಿ ಇದ್ರು, ಹೇಳಿದ್ನ ಇಲ್ಲ ಅಂತ ಕಾಣುತ್ತೆ. ನೋಡಿ ಕಥೆ ಹೇಗೆ ಬರುತ್ತೆ ಅಂತ ನಾನು ಕೆಲವೊಂದೆಲ್ಲ ಹೇಳೋದು. ಅಸಂಪ್ರಜ್ಞಾ ಇದು ಪುರಂದರದಾಸರು ಮತ್ತೆ ವಾದಿರಾಜರು ಇಬ್ರಿಗೂ ಈ ಕಥೆ ಹೇಳ್ತಾರೆ. ಪುರಂದರದಾಸರಿಗೂ ಇದೇ ಕಥೆ ಹೇಳ್ತಾರೆ, ವಾದಿರಾಜರಿಗೂ ಈ ಕಥೆ ಹೇಳ್ತಾರೆ. ಒಂದು ಸರ್ತಿ ಏಕಾದಶಿ ರಾತ್ರಿ ಪುರಂದರದಾಸರು ಮತ್ತೆ ವಾದಿರಾಜರು ಅಥವಾ ಯಾರೋ ಒಬ್ರು, ಇಬ್ರು ಅಥವಾ ಇಬ್ಬರಲ್ಲಿ ಯಾರು ಒಬ್ರು, ಇಬ್ರಿಗೂ ಈ ಕಥೆ ಹೇಳ್ತಾರೆ. ಅದರಿಂದಾಗಿ ಅಸಂಪ್ರಜ್ಞಾನ ಸಮಾಧಿಗೆ ಹೊಟ್ಟೋದ್ರಂತೆ. ಸಂತೋಷ. ಯಾಕೆಂತಂದ್ರೆ ಪುರಂದರದಾಸರಿಗೆ ಆ ಯೋಗಾನುಭವ ಆಗಿದೆ ಅಂತ ಗೊತ್ತಾಗತ್ತೆ. ಕಣ್ಣಿನೊಳಗೆ ನೋಡೋ ಹರಿಯ ಒಳ ಕಣ್ಣಿನಿಂದಲೇ ನೋಡೋ ಅಂತ ತಮ್ಮ ಏರಿದ ಎತ್ತರವನ್ನ ಅವರು ಬರೀತಾರೆ. ಅಸಂಪ್ರಜ್ಞಾನ ಸಮಾಧಿಗೆ ಹೊಟ್ಟೋದ್ರು. ಅಸಂಪ್ರಜ್ಞಾನ ಸಮಾಧಿಗೆ ಹೋದ ಮೇಲೆ ದೇವರನ್ನ ಚಿಂತನೆ ಮಾಡ್ತಾ ಇದ್ರು. ಮಾರನೇ ದಿವಸ ದೇವ್ರನ್ನ ನೋಡ್ತಾ ಇದ್ರಲ್ಲ. ಬೆಳಗ್ಗೆ ಮಾರನೇ ದಿವಸದ ಬೆಳಗ್ಗೆ ಏನಾಗಿ ಹೋಯಿತು? ಮಾರನೇ ದಿವಸ ಬೆಳಗ್ಗೆ ಸೂತ್ರ ಭಾಷ್ಯದಲ್ಲಿ ಹೇಳಿದ್ದೆ. ಮಾರನೇ ದಿವಸ ಬೆಳಗ್ಗೆ ದ್ವಾದಶಿ ಸಮಯ ಬಂದ್ಬಿಡ್ತು. ಅಲ್ಪ ಪಾರಣೆ. ವ್ಯಾಸತೀರ್ಥರು ಪೂಜೆ ಆದಿಗಳನ್ನೆಲ್ಲ ಮಾಡಿ ಕೂತ್ಕೊಂಡ್ರು ಭಿಕ್ಷೆಗೆ. ಅವ್ರ ಜೊತೆಗೆ ಇವರು ಬಂದು ಕೂತ್ಕೊಂಡ್ಬಿಟ್ರಂತೆ. ಪಾರಣೆ ಆಯಿತು. ಮಠದವರೆಲ್ಲ ಬೈತಾ ಇದ್ರಂತೆ, ನೋಡಿ ನೋಡಿ ಹೀಗೆ ಮಾಡ್ತಾರೆ,
ಒಂದು ಹಲ್ಲುಜ್ಜಿಲ್ಲ, ಒಂದು ಮುಖ ತೊಳೆದಿಲ್ಲ, ಸ್ನಾನ ಮಾಡಿಲ್ಲ, ಸಂಧ್ಯಾವಂದನೆ ಇಲ್ಲ, ಜಪ ಇಲ್ಲ, ತರ್ಪಣ ಇಲ್ಲ, ನೋಡಿ ಹೇಗಿದ್ದಾರೆ ಅಂತ. ಆಗ ಇವರು ಯಾರು ವ್ಯಾಸತೀರ್ಥರು ಹೇಳಿದ್ರಂತೆ, ನೋಡಿ ಅವರನ್ನು ಹಿಂಬಾಲಿಸಿ ನೋಡಿ ಬೇಕಂದ್ರೆ. ಸರಿ, ಯಾರೋ ಒಬ್ಬರು ಹಿಂಬಾಲಿಸ್ಕೊಂಡು ಹೋದ್ರಂತೆ. ವಾದರಾಜರ ಕಥೆಯಲ್ಲಿ ನಾರಾಯಣಾಚಾರ್ಯರು, ಪುರಂದರದಾಸರ ಕಥೆಯಲ್ಲಿ ಯಾರೋ ಒಬ್ಬರು ವಿದ್ವಾಂಸರು ಹಿಂಬಾಲಿಸ್ಕೊಂಡು ಹೋದಾಗ ಇವರು ನದಿಯ ಕಡೆಗೆ ಹೋಗಿ ತಮ್ಮ ದೇಹದಿಂದ ಎಲ್ಲ ವಸ್ತುವನ್ನು ತೆಗೆದಿಟ್ಟು, ಬಿಸಿ ಆಗ್ತಾ ಇತ್ತದು, ಬಿಸಿ ಹೊಗೆ ಆಡ್ತಾ ಇತ್ತಂತೆ, ಅಂತಹದ್ದನ್ನೆಲ್ಲ ತೆಗೆದಿಟ್ಟು ಸ್ನಾನ ಮಾಡಿ ಜಪಾದಿಗಳನ್ನು ಯಥಾಪ್ರಕಾರ ತೀರಿಸಿ ಆಮೇಲೆ ಮತ್ತೆ ಹೊಟ್ಟೆ ಒಳಗಡೆ ಹಾಕೊಂಡ್ರು ಅಂತ. ಎಂಥ ಕಥೆ ಇದು! ಶಾಸ್ತ್ರದಲ್ಲೇ ಹೇಳ್ತಾರೆ, ಅಸಂಪ್ರಜ್ಞಾನ ಸಮಾಧಿಯಲ್ಲಿದ್ದವನಿಗೆ ಕರ್ತವ್ಯವೇ ಇಲ್ಲ ಅಂತಾರೆ. ಗೀತೆಯಲ್ಲಿ ಹೇಳುವಂತಹ ಮಾತು, ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ನೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಎಷ್ಟು ಆತ್ಮರತಿ, ದೇವರನ್ನು ನೋಡುವ ಸುಖ ಅನುಭವಿಸ್ತಾ ಇರ್ತಾನೆ. ಆತ್ಮತೃಪ್ತ, ದೇವರನ್ನು ನೋಡ್ತಾ ತೃಪ್ತನಾಗಿರ್ತಾನೆ. ಬೇರೇನು ಬೇಡ ಅಂತನ್ನುವ ಭಾವ ಇರುತ್ತೆ. ಆತ್ಮತುಷ್ಟ, ತಸ್ಯ ಕಾರ್ಯಂ ನ ವಿದ್ಯತೆ, ಅವನಿಗೆ ಕರ್ತವ್ಯವೇ ಇಲ್ಲ. ಯಾವ ಕರ್ತವ್ಯವೂ ಇಲ್ಲ ಅವನಿಗೆ. ಹೀಗಾಗಿ ಏನಾಯ್ತು, ಇಷ್ಟು ಸಣ್ಣದ್ದಕ್ಕೆ ಪಾರಣೆ, ದೇವರಿಗಾಗಿ ಇದನ್ನೆಲ್ಲ ಮಾಡೋದು, ಇದನ್ನೇ ತಪ್ಪಿಸೋದಾ? ಆತ್ಮತೃಪ್ತಶ್ಚ ಮಾನವಃ ತಸ್ಯ ಕಾರ್ಯಂ ನ ವಿದ್ಯತೆ, ಅವನಿಗೆ ಯಾವ ಕರ್ತವ್ಯಾಂಶವೂ ಇಲ್ಲ ಅಂತ ಹೇಳ್ತಾರೆ. ಈಗ ಶಾಸ್ತ್ರದ ಪ್ರಕಾರ ಯಾವ ಕಾರ್ಯವೂ ಇಲ್ಲ ಅಂತ ಹೇಳೋದಾ? ಇವರು ಹೊಟ್ಟೆ ಒಳಗಡೆ ಹೋಗಿದ್ದನ್ನೆಲ್ಲ ಹೊರಗಡೆ ತೆಗೆದಿಟ್ಟು ಅದು ಬಿಸಿಯಾಗಿ ಮತ್ತೆ ತಿನ್ನೋದು ಎಂತದ್ರಿ ಕರ್ಮ ಇದು? ಶಾಸ್ತ್ರ ಸಮ್ಮತವ ಇದು? ಅದರಿಂದಾಗಿ ಆ ಕಥೆ ಏನ್ ನಡೀತೋ ಗೊತ್ತಿಲ್ಲ, ಅಥವಾ ನಡೆದೇನೂ ಇರಬಹುದು. ಶಾಸ್ತ್ರದ ಪ್ರಮೇಯಗಳಿಗೆ ಇದು ವಿರೋಧ ಬರುತ್ತೆ. ಅದರಿಂದಾಗಿ ನಾವು ಒಬ್ಬ ಎತ್ತರಕ್ಕೆ ಏರುವವನನ್ನ ಹೇಗೆ ನೋಡಬೇಕು, ಜ್ಞಾನಿಗಳಲ್ಲಿನ ಪ್ರಭೇದವನ್ನ, ಜ್ಞಾನಿಗಳಲ್ಲಿನ ಲಕ್ಷಣವನ್ನ ಶಾಸ್ತ್ರ ಚಕ್ಷುಷ ಅವೇಕ್ಷೇತ್, ಶಾಸ್ತ್ರ ಕೊಟ್ಟ ಕಣ್ಣಿನಿಂದ ತೀರ್ಮಾನ ಮಾಡಬೇಕು ಇವ್ರು ಏನು ಅಂತ, ಇವರು ಯಾವ ಲೆವೆಲ್ಲಿನ ಸಾಧಕರು ಅಂತ ಹೇಳಿ ಶಾಸ್ತ್ರ ಕೊಟ್ಟ ಕಣ್ಣಿನಿಂದ ತೀರ್ಮಾನ ಮಾಡಬೇಕೇ ವಿನಃ ಬೇರೆ ಯಾವುದೋ ಅಲ್ಲ. ಅದರಿಂದಲೇನೆ ಇವನು ಚರ್ಮದೇಹ, ಇವನು ಇನ್ನೂ ದೇಹವನ್ನು ತಾಳಲಿಕ್ಕಿದೆ, ಅದರಿಂದಲೇ ತೀರ್ಮಾನ ಮಾಡಬೇಕು. ಅಂತರಿಕ್ಷಾದನ್ಯತರಂ ಧಾರಣಾ ಸಕ್ತಚೇತತಃ ಮರ್ತ್ಯಲೋಕಾದ್ವಿಮುಚ್ಯಂತೆ ವಿದ್ಯಾ ಸಂಸಕ್ತಮಾನತಃ. ಆದರೂ ಕೆಲವೊಂದು ಸೂಚನೆಗಳನ್ನು ಕೊಡ್ತಾರೆ. ಧಾರಣೆಯಲ್ಲಿ ಆಸಕ್ತರು, ಧ್ಯಾನ ಅಲ್ಲ, ಧ್ಯಾನಕ್ಕಿಂತ ಒಂದು ಲೆವೆಲ್ ಕಡಿಮೆ, ಧಾರಣದಲ್ಲಿ ಆಸಕ್ತರಾದವರು ಮರ್ತ್ಯಲೋಕದಿಂದ ಬಿಡುಗಡೆ ಹೊಂದುತ್ತಾರೆ. ಇವ್ರಿಗಿರಬೇಕಾದ ಕ್ವಾಲಿಟಿ ಏನು? ವಿದ್ಯಾ ಸಂಸಕ್ತ ಮಾನಸಾಹ, ಶಾಸ್ತ್ರದಲ್ಲಿ ತೊಡಗಿದ ಬುದ್ಧಿಯವರಾಗಿದ್ದರೆ ಆಯ್ತು. ಬ್ರಹ್ಮಭೂತ ವಿರಜತಃ ತೇ ಯಾಂತಿ ಪರಮಾಂ ಗತಿಂ ಏವಮೇಕಾಯನಂ ಧರ್ಮಂ ಆಹುರ್ಧರ್ಮವಿದೋ ಜನಾ. ಬ್ರಹ್ಮಭೂತ ವಿರಜತಃ, ದೇವರಲ್ಲಿ ನೆಲೆಗೊಂಡು, ಬ್ರಹ್ಮಣಿಭೂತಾಹ, ದೇವರಲ್ಲಿ ನೆಲೆಗೊಂಡು ರಜೋಗುಣವನ್ನು ಪಡೆದವರು, ರಜೋಗುಣವನ್ನು ತೊಡೆದವರು ಪರಮಗತಿಯನ್ನು ಹೊಂದುತ್ತಾರೆ. ಇದು ಧರ್ಮದ ನಡೆ. ಯಥಾಜ್ಞಾನಮುಪಾತಂತಹ ತೇ ಯಾಂತಿ ಪರಮಾಂ ಗತಿಂ. ಈ ಶಾಸ್ತ್ರ ಹೇಳಿದ ದಾರಿಯಲ್ಲಿ ಸಾಗಿದವರು
ಪರಮಗತಿಯನ್ನು ಹೊಂದುತ್ತಾರೆ. ಕಷಾಯ ವರ್ಜಿತಂ ಜ್ಞಾನಂ ಯೇಷಾಂ ಉತ್ಪದ್ಯತೆ ಮಲಂ ಯಾಂತಿ ತೇಪಿ ಪರಾನ್ ಲೋಕಾನ್ ವಿಶುದ್ಧಂತೋ ಯಥಾ ಬಲಂ. ಕಷಾಯ ವರ್ಜಿತಂ ಜ್ಞಾನಂ, ಯಾರ ಅರಿವು ಮನಸ್ಸಿನ ಕಶ್ಮಲಗಳಿಂದ ದೂರಾಗಿರುತ್ತೆ ಅವರು ಈ ಲೋಕದಿಂದ ನೇರವಾಗಿ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಯಾರಿಗೆ ಇನ್ನೂ ಕಷಾಯ ಉಳಿದಿರುತ್ತೆ ಅವರು ಒಳ್ಳೆಯ ಲೋಕಕ್ಕೆ ಹೋಗಿ ಮತ್ತೆ ಇಲ್ಲಿ ಬಂದು ಮೇಲ್ಗಡೆ ಹೋಗುವವರು ಇರ್ತಾರೆ. ಬೇರೆ ಲೋಕದಲ್ಲಿಯೇ ಇದ್ದು ಆಮೇಲೆ ದೇವರನ್ನು ತಲುಪುವವರು ಇರ್ತಾರೆ. ಭಗವಂತಮಜಂ ದಿವ್ಯಂ ವಿಷ್ಣುಮವ್ಯಕ್ತ ಸಂಜ್ಞಿತಂ ಭಾವೇನ ಯಾಂತಿ ಶುದ್ಧಾಯೇ ಜ್ಞಾನ ತೃಪ್ತ ನಿರಾಚಿತ. ಅವ್ಯಕ್ತ ಎಂಬ ಹೆಸರಿನ ಎಲ್ಲರ ಅಂತರ್ಯಾಮಿಯಾದ ನಾರಾಯಣನನ್ನ ಭಾವೇನ ಯಾಂತಿ, ಮನಸ್ಸಿನಿಂದ ಹೊಂದಿರುತ್ತಾರೆ, ಜ್ಞಾನದಿಂದ ತೃಪ್ತರಾಗಿರ್ತಾರೆ. ಜ್ಞಾನ ಸಾಕು ಅಂದರೆ ನನ್ನ ಜೀವನದ ಉದ್ದೇಶ ಇದೆ. ನಿರಾಚಿತ, ಉಳಿದದ್ದರ ಬಗ್ಗೆ ತಲೆ ಹೆಚ್ಚು ಕೆಡಿಸ್ಕೊಳ್ಳೋಲ್ಲ. ಅವರು ಪರಲೋಕವನ್ನು ಹೊಂದುತ್ತಾರೆ. ಜ್ಞಾತ್ವಾತ್ಮಸ್ಥಂ ಪರಂ ಚೈವ ನ ನಿವರ್ತಂತಿಯೇ ವ್ಯಯಾಃ ಪ್ರಾಪ್ಯ ತತ್ ಪರಮಂ ಸ್ಥಾನಂ ಮೋದಂತೆ ಕ್ಷರಮವ್ಯಯಂ. ಇವರು ಮುಂದಿನ ದಾರಿಯಲ್ಲಿ ಸಾಗಿ ಬಿಡುಗಡೆ ಹೊಂದುತ್ತಾರೆ. ಏತಾವದೇ ತದ್ವಿಜ್ಞಾನಂ ಏತದಸ್ತಿ ಚ ನಾಸ್ತಿ ಚ ತೃಷ್ಣಾಬದ್ಧಂ ಜಗತ್ಸರ್ವಂ ಚಕ್ರವತ್ ಪರಿವರ್ತತೆ. ಇಷ್ಟು ನಾವು ನೋಡಬಹುದಾದದ್ದು. ಇದು ವಿಜ್ಞಾನದ ಲಕ್ಷಣ. ಏತದಸ್ತಿ ಚ ನಾಸ್ತಿ ಚ. ಈ ವಿಜ್ಞಾನ ಒಬ್ಬರಿಗೆ ಅರಿವೇ ಇಲ್ಲ, ಇನ್ನೊಬ್ಬರಿಗೆ ಅರಿವಿದೆ. ಆದರೆ ಜಗತ್ತು ಇದನ್ನ ಬಿಟ್ಟು ಬೇರೆಯೇ ಕಡೆಗೆ ಹೋಗುತ್ತೆ. ಸಾಮಾನ್ಯ ತಪ್ಪು ಕಲ್ಪನೆಗಳೇ ಜಾಸ್ತಿ ಇರುತ್ತೆ. ಶುದ್ಧ ಶಾಸ್ತ್ರದ ಕಣ್ಣು ಇರುವುದಿಲ್ಲ. ಭಿಸತಂತುರ್ಯತೈವಾಯಂ ಅಂತಸ್ಥಃ ಸಂತತೋಬಿಸೆ ತೃಷ್ಣಾತಂತುರನಾದ್ಯಂತಹ ತಥಾ ದೇಹಗತಃ ಸದಾ. ಇವರ ಪ್ರಜ್ಞೆ ಹೇಗಿರುತ್ತೆ ಅಂದರೆ, ಕ್ಲಾರಿಟಿ ಇಲ್ಲದೆ ಇದ್ದವರ ಮನಸ್ಸು ಬಿಸತಂತು ಯಥೈವಾಯಂ ಅಂತಸ್ಥ ಸಂತತೋ ಬಿಸೆ. ತಾವರೆಯ ದೇಟು ನೋಡಿದ್ದೀರಾ? ತಾವರೆಯ ದೇಟು ಅದನ್ನು ಸೀಳ್ರಿ, ಅದ್ರ ಒಳಗಡೆ ಅನೇಕ ಸೂಕ್ಷ್ಮವಾದ ನಾಳಗಳಿರುತ್ತೆ. ಅದನ್ನು ಬಿಡಿಸಿ, ಅದರೊಳಗಡೆ ಸೂಕ್ಷ್ಮವಾದ ನಾಳಗಳಿರುತ್ತೆ. ಜಗತ್ತಿನ ಅರಿವು ಆ ತರಹ. ನೀವು ನೋಡಬಹುದಾದಷ್ಟೂ ಸೂಕ್ಷ್ಮವಾದ ಪರಿಜ್ಞಾನ ನಾವು ಅದನ್ನು ಪಡಿತೇವೆ. ಸೂಚ್ಯ ಸೂತ್ರಂ ಯಥಾ ವಸ್ತ್ರೇ ಸಂಸಾರಯತಿ ವಾಯಕಃ ತದ್ವತ್ ಸಂಸಾರ ಸೂತ್ರಂ ಹಿ ತೃಷ್ಣಾ ಸೂಚ್ಯ ನಿಬದ್ಧತೆ. ಸೂಚಿ ಅಂದರೆ ಸೂಜಿ. ಸೂಜಿಯಿಂದ ದಾರವನ್ನು ಪೋಣಿಸಿ ಆ ಸೂಜಿಯ ಮೂಲಕ ಅನೇಕ ಬಟ್ಟೆಗಳನ್ನು, ಅನೇಕ ತಂತುಗಳನ್ನು ವಾಯಕಃ ಹೊಲಿಗೆಯವ ಅಥವಾ ದರ್ಜಿ ಮಾಡ್ತಾನೆ, ಹೊಲಿತಾನೆ. ಆ ರೀತಿ ತೃಷ್ಣ ಅನ್ನುವ ತಂತು ಅದೇನು ಮಾಡುತ್ತೆ, ನಮ್ಮನ್ನು ಅನೇಕ ಕರ್ಮಗಳಲ್ಲಿ, ಅನೇಕ ಜನ್ಮಗಳಲ್ಲಿ ಅದು ಹೊಲಿದುಕೊಂಡು ಹೋಗಿರುತ್ತೆ. ವಿಕಾರಂ ಪ್ರಕೃತಿಂ ಚೈವ ಪುರುಷಂಚ ಸನಾತನಂ ಯೋ ಯಥಾವದ್ವಿಜಾನಾತಿ ಸವಿತೃಷ್ಣೋ ವಿಮುಚ್ಯತೆ. ಅದಕ್ಕೆ ಬೇಕಾದದ್ದು ವಿಕಾರ ಯಾವುದು, ಪ್ರಕೃತಿ ಯಾವುದು, ಪುರುಷ ಯಾರು. ಇದನ್ನು ತಿಳಿದವ ತೃಷ್ಣೆಯಿಂದ ಬಿಡುಗಡೆಗೊಂಡು ದೇವರ ಬಳಿಗೆ ಹೋಗ್ತಾನೆ. ಪ್ರಕಾಶಂ ಭಗವಾನೇತತ್ ಋಷಿರ್ನಾರಾಯಣೋಮೃತಂ ಭೂತಾನಾಂ ಅನುಕಂಪಾಯೈ
ಜಗಾದ ಜಗತೋ ಹಿತಾಂ. ಇದನ್ನ ಋಷಿ ನಾರಾಯಣ ಬದರಿ ನಾರಾಯಣ ನಮಗೆ ಹೇಳಿದ್ದು ಭೂತಗಳ ಅನುಕಂಪೆಗಾಗಿ ಅನ್ನುವಲ್ಲಿಗೆ 197ನೇ ಅಧ್ಯಾಯ ಇದು ಆಯಿತು. ಇಲ್ಲಿಗೆ ದೊಡ್ಡ ಅಧ್ಯಾಯ 238 ಶ್ಲೋಕಗಳ ಅಧ್ಯಾಯ ಮುಗೀತು. ಇಷ್ಟು ಆದಮೇಲೆ 198ನೇ ಅಧ್ಯಾಯ 197ನೇ ಅಧ್ಯಾಯ ಮುಗಿತು. 198ನೇ ಅಧ್ಯಾಯ ಅದರಲ್ಲಿ ಪ್ರಶ್ನೆ ಹಿಂಗೆ ಶುರು ಆಗತ್ತೆ. ಇದು ನಾಸ್ತಿಕ ಮತವನ್ನು ಖಂಡನೆ ಮಾಡುವ ಒಂದು ಭಾಗ. ಇದು ನಾವು ಪ್ರಾಯ ಇವತ್ತು ನೋಡ್ತೇವೆ, ನಾಳೆ ಹಬ್ಬ, ಅದರಿಂದಾಗಿ ನಾವು ರಜೆ ಕೊಡಲೇಬೇಕಾಗತ್ತೆ. ಇನ್ನು ನಾಡಿದ್ದು ಒಂದು ಅರ್ಜೆಂಟ್ ಒಂದು ಮೀಟಿಂಗ್ ಇದೆ, ಅದಕ್ಕೆ ಎಲ್ಲೋ ಹೋಗಿ ಬರಬೇಕು. ಅದರಿಂದಾಗಿ ನಾಡಿದ್ದು ಆಗೋದಿಲ್ಲ. ಗುರುವಾರ ಶುಕ್ರವಾರ ಮತ್ತೆ ಆಗ್ತದೆ. ಗುರುವಾರ ಶುಕ್ರವಾರ ಆಗ್ತದೆ, ಅದನ್ನು ನೋಡುವ. ಈಗ ಇದು ಸ್ವಲ್ಪ ಎಷ್ಟಾಗತ್ತೋ ಅಷ್ಟು ನೋಡೋಣ. ಯುಧಿಷ್ಠಿರ ಕೇನ ವೃತ್ತೇನ ವೃತ್ತಜ್ಞೋ ಜನಕೋ ಮಿಥಿಲಾಧಿಪ ಜಗಾಮ ಮೋಕ್ಷಂ ಧರ್ಮಜ್ಞೋ ಭೋಗಾನ್ ಉತ್ಸೃಜ್ಯ ಬುದ್ಧಿಮಾನ್. ಕೇನ ವೃತ್ತೇನ ವೃತ್ತಜ್ಞ, ಕೇನ ವೃತ್ತೇನ ವೃತ್ತಜ್ಞ. ಜನಕ ದೊರೆ, ಜನಕ ಅನ್ನೋದು ಕಾಮನ್ ನೇಮ್. ಈ ಎಲ್ಲರಿಗೂ ಒಂದೇ ಹೆಸರು ಜನಕ ಅಂತ. ಆ ಜನಕ ಮಿಥಿಲಾ ದೇಶದ ದೊರೆ. ಸೀತೆಯ ಅಪ್ಪನೇ ಜನಕ, ಅವನೊಬ್ಬರೇ ಅಲ್ಲ, ಎಲ್ಲರೂ ಆ ಲೀನೇಜಿನಲ್ಲಿ ಬಂದವರೆಲ್ಲರೂ ಕೂಡ ಜನಕರೇ. ಆ ಜನಕರು ಅದರಲ್ಲಿ ಒಬ್ಬ. ಎಲ್ಲ ಭೋಗವನ್ನು ತೊರೆದು ಮೋಕ್ಷವನ್ನು ಹೊಂದಿದ ಅಂತ ಕೇಳಿದ್ದೇನೆ. ಅದು ಹೇಗೆ? ಏಕೆಂದರೆ ಹಿಂದಿನ ಅಧ್ಯಾಯದಲ್ಲಿ ಅದರ ಪ್ರಸಕ್ತಿ ಒಂದು ಸ್ವಲ್ಪ ಬಂದಿತ್ತು. ಭೀಷ್ಮ ಅವನು ಕೇಳಿದ, ನನ್ನ ಕಾಲದಲ್ಲಿ ಅಂದರೆ ಧರ್ಮರಾಜನ ಕಾಲದಲ್ಲಿ ಮಿಥಿಲೆಯ ದೊರೆಗಳ ತತ್ವಜ್ಞಾನ ಪ್ರಿಯತೆ ಎಲ್ಲರಿಗೂ ಗೊತ್ತಿತ್ತು. ಧರ್ಮರಾಜನ ಕಾಲದಲ್ಲಿ ಬಹಳ ಆಶ್ಚರ್ಯ. ಮತ್ತೆ ಅವರು ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸಿದ್ರೋ ಇಲ್ವೋ ಅನ್ನೋದು ನಮಗೆ ಸ್ಪಷ್ಟ ಇಲ್ಲ. ಇರಲಿ, ಅಲ್ಲ ಅವನು ಹೇಗೆ ರಾಜನಾಗಿದ್ರೆ ರಾಜಸ ಕರ್ಮದಲ್ಲಿ ತೊಡಗಲೇಬೇಕಾಗತ್ತೆ. ಹೇಗದು? ಜನಕೋ ಜನದೇವಸ್ತು ಮಿಥಿಲಾಯಾಂ ಜನಾಧಿಪ ಔರ್ಧ್ವದೈಹಿಕ ಧರ್ಮಾಣಾಂ ಆಸೀದ್ಯುಕ್ತೋ ವಿಚಿಂತನೆ. ಈ ಜನಕನ ಹೆಸರು ಜನದೇವ ಅಂತ. ಸೀತೆಯ ತಂದೆ ಹೆಸರು ಶಿರಧ್ವಜ. ಸೀತೆಯ ತಂದೆ ಹೆಸರು ಶಿರಧ್ವಜ. ಇಲ್ಲಿ ಭೀಷ್ಮಾಚಾರ್ಯರು ಹೇಳ್ತಾ ಇರುವ ಜನಕನ ಹೆಸರು ಜನದೇವ. ಅವನು ದೇಹ ಬಿಟ್ಟ ಮೇಲೆ ಏನೇನು ಪರಿಣಾಮ ಆಗತ್ತೆ ಅನ್ನೋದ್ರ ಬಗ್ಗೆ ಯಾವಾಗಲೂ ಚಿಂತನೆ ಮಾಡ್ತಾ ಇರ್ತಿದ್ದ. ತಸ್ಯ ಸ್ಮ ಶತಮಾಚಾರ್ಯಾಃ ವಸಂತಿ ಸತತಂ ಗೃಹೇ ದರ್ಶಯಂತ ಪೃಥಕ್ ಧರ್ಮಾನ್ ನಾನಾ ಪಾಷಂಡವಾಸಿನಃ. ಅವನಿಗೆ 100 ಜನ ಆಚಾರ್ಯರಿದ್ರಂತೆ. ಎಲ್ಲ ಥರದವರು ಇದ್ರು. ನಾನಾ ಪಾಷಂಡವಾದಿನಃ, ಅವೈದಿಕರು ಇದ್ರು, ವೈದಿಕರು ಇದ್ರು. ಇವತ್ತಿಗೂ ಆಗ್ತಾ ಇರೋದು ಅದೇ. ಒಬ್ಬ ಆಸ್ತಿಕ ನಾಸ್ತಿಕ ದರ್ಶನಗಳನ್ನು ಓದಿರ್ತಾನೆ, ಅವಹೇಳನೆ ಮಾಡದೆ
ಅದರ ಯುಕ್ತಿಗಳೇನು ಅಂತ ತಿಳ್ಕೊಳ್ಳಿಕ್ಕೆ ಮಾತ್ರ ಓದಿರ್ತಾನೆ. ಹಾಗೆ ಒಬ್ಬ ನಾಸ್ತಿಕನನ್ನು ನಾವು ನಿರೀಕ್ಷೆ ಮಾಡಬಹುದಾ? ಸಾಧ್ಯ ಇಲ್ಲ. ನೋಡಿ, ವಿದುರ ನೀತಿಯ ಮಾತನ್ನ ಇನ್ನೊಮ್ಮೆ ನಾನು ನಿಮಗೆ ನೆನಪಿಸ್ತೇನೆ. ಅಸತಾಂಚ ಗತಿಸ್ಸಂತಹ ಸಂತ ಏವ ಸತಾಂ ಗತಿ ಅಂತ. ಸಜ್ಜನರು ಎಲ್ಲರಿಗೂ ಗತಿ. ಸಜ್ಜನರಿಗೆ ಯಾರು ಗತಿ? ಸಜ್ಜನರೇ ಗತಿ. ದುರ್ಜನರಿಗೂ ಸಜ್ಜನರೇ ಗತಿ. ಅಸಜ್ಜನರು ದುರ್ಜನರಿಗೂ ಆಸರೆಯಾಗೋದಿಲ್ಲ, ಸಜ್ಜನರಿಗಂತೂ ಇಲ್ವೇ ಇಲ್ಲ. ದುರ್ಜನರು ದುರ್ಜನರಿಗೆ ಆಸರೆ ಆಗ್ತಾರೆ, ಏನೋ ಒಂದು ಪ್ರಯೋಜನ ಇದೆ ಅಂತಷ್ಟೇ. ಬೇರೊಬ್ಬರನ್ನ ಹಾಳು ಮಾಡಲಿಕ್ಕೆಲ್ಲ ಒಟ್ಟಾಗ್ತಾರೆ. ಇವತ್ತು ಭಾರತೀಯ ವಿಚಾರಧಾರೆಯ ಮೇಲೆ ಎಷ್ಟು ಜನ ಮುಗಿಬಿದ್ದಿದ್ದಾರೆ. ಅವರವರಲ್ಲಿ ಒಮ್ಮತ ಇದೆಯಾ? ಎಲ್ಲ ನಾಸ್ತಿಕರಲ್ಲಿ ಒಂದೇ ಮತ ಇದೆಯಾ? ಬೇರೆ ಬೇರೆ ಥರದ ನಾಸ್ತಿಕರು. ಕಮ್ಯುನಿಸ್ಟ್ ನಾಸ್ತಿಕರು ಬೇರೆ, ಸಮಾಜವಾದಿ ನಾಸ್ತಿಕರು ಬೇರೆ, ಕೇವಲ ವೇದವನ್ನು ಮಾತ್ರ ವಿರೋಧಿಸುವ ನಾಸ್ತಿಕರು ಬೇರೆ. ಅವರವರಲ್ಲಿ ಮತ್ತೆ ಪ್ರಭೇದ. ಎಲ್ಲರೂ ಸೇರಿ, ಕ್ರಿಶ್ಚಿಯನ್ನರು, ಮುಸಲ್ಮಾನರು, ಅವರವರಲ್ಲಿ 1000 ಪ್ರಭೇದಗಳಿದೆ. ಅವರೆಲ್ಲ ಸೇರಿ ವೈದಿಕರ ಮೇಲೆ ಅಥವಾ ಭಾರತೀಯ ಸಂಸ್ಕೃತಿಯ ಮೇಲೆ ಮುಗಿಬಿದ್ದಿದ್ದಾರೆ. ಅವರವರಲ್ಲಿ 1000 ಪ್ರಭೇದಗಳಿದೆ. ಸುನ್ನಿ ಇದೆ, ಶಿಯಾ ಇದೆ, ಪ್ರೊಟೆಸ್ಟೆಂಟರ್ ಇದ್ದಾರೆ, ಎಷ್ಟು ಇದೆ. ಅವರೆಲ್ಲ ಒಟ್ಟಿಗೆ. ದುರ್ಜನರು ಒಟ್ಟಾಗೋದು ಯಾಕೆ ಅಂದರೆ ಇನ್ನೊಬ್ಬರನ್ನ ಹಾಳು ಮಾಡ್ಲಿಕ್ಕಷ್ಟೇ ವಿನಃ ಯಾರನ್ನೂ ಉದ್ಧಾರ ಮಾಡ್ಲಿಕ್ಕಲ್ಲ. ಅದಕ್ಕೆ ವಿದುರ ನೀತಿ ಹೇಳಿದ್ದು, ಅಸಜ್ಜನರಿಗೂ ಸಜ್ಜನರೇ ಗತಿ, ಸಜ್ಜನರಿಗೂ ಸಜ್ಜನರೇ ಗತಿ ಅಂತ. ಅದರಿಂದಾಗಿ ನೋಡಿ, ಇಲ್ಲಿ ನಾನಾ ಪಾಷಂಡವಾದಿನಃ ವೇದಕ್ಕೆ ವಿರುದ್ಧವಾಗಿ ಮಾತನಾಡಿದವರು ಒಟ್ಟಿಗೆ ಇದ್ದರು. ಅವರನ್ನೂ ರಾಜ ಸಾಕ್ತಾ ಇದ್ದ. ನತೇಷಾಂ ಪ್ರೇತ್ಯ ಭಾವೇ ಚ ಪ್ರೇತ್ಯ ಜಾತೌ ವಿನಿಶ್ಚಯ ಆಗಮಸ್ಥಸ್ಸ ಭೂಯಿಷ್ಠಂ ಆತ್ಮತತ್ವೇನ ತುಷ್ಯತಿ. ಅವರಿಗೆ ಸತ್ಮೇಲೆ ಏನಾಗ್ತಾರೆ ಅಂತೇಳಿ ಯಾರಿಗೂ ಖಾತ್ರಿ ಇಲ್ಲ. ಸಾವು ಅನ್ನೋದು ಒಂದು ಅನಿವಾರ್ಯ ಅಂತ ಎಲ್ಲರಿಗೂ ಗೊತ್ತು. ಸತ್ಮೇಲೆ ಏನಾಗ್ತಾರೆ? ಎಲ್ಲ ವೇದ ವಿರೋಧಿಗಳನ್ನು ನಿಲ್ಲಿಸಿ ಕೇಳಿ, ಸತ್ಮೇಲೆ ಏನಾಗ್ತಾರೆ ಅಂತ ಯಾರೊಬ್ಬರಲ್ಲೂ ಒಮ್ಮತ ಇರಲ್ಲ. ಕ್ರಿಶ್ಚಿಯನ್ನರನ್ನ ಕೇಳಿ, ಮುಸಲ್ಮಾನರನ್ನ ಕೇಳಿ ಸತ್ಮೇಲೆ ಏನಾಗ್ತಾರೆ ಅಂತ, ಯಹೂದಿಗಳನ್ನ ಕೇಳಿ, ಝೊರಾಸ್ಟ್ರಿಯನ್ನರನ್ನ ಕೇಳಿ, ನೀವು ಯಾರನ್ನೇ ಕೇಳಿ ಒಮ್ಮತ ಇಲ್ಲ. ಟಿಬೇಟ್ನವರನ್ನ ಕೇಳಿ, ಬೌದ್ಧರನ್ನ ಕೇಳಿ, ಜೈನರನ್ನ ಕೇಳಿ, ಯಾರಲ್ಲಿಯೂ ಒಮ್ಮತ ಇಲ್ಲ. ಏನಾಗತ್ತೆ ಅಂತ ಗೊತ್ತೂ ಇಲ್ಲ ಅವ್ರಿಗೆ. ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಅದು ಅಂತ. ಪ್ರಾಮಾಣಿಕರಾದ್ರೆ ಹೇಳ್ತಾರೆ. ಇತ್ತೀಚೆಗಿನ ನಾಸ್ತಿಕರ ದೇವರು ಒಬ್ಬ ರಿಚರ್ಡ್ ಡಾಕಿನ್ಸ್ ಅಂತ, ಅವನು ಹೇಳ್ತಾನೆ, ಹಿಂದೂ ಮತ ನಮಗೆ ಎಷ್ಟೋ ಒಂದು ಯುಕ್ತಿಯುಕ್ತ ಅಂತ ಅನಿಸುತ್ತೆ. ಯಾಕೆ ಅಂದರೆ ನಮ್ಮಲ್ಲಿ ದೇಹ ಬಿಟ್ಟ ಮೇಲೆ ಆ ಶವವನ್ನು ಆಳದ ಗುಂಡಿಯಲ್ಲಿ ಹೂತಿಡ್ತಾರೆ. ಮತ್ತೆ ಪುನರುತ್ಥಾನ, ಎಲ್ಲರಿಗೂ ಒಮ್ಮೆಲೆ ದೇವರು ಮುಕ್ತಿಯನ್ನು ಕೊಡ್ತಾನೆ ತನ್ನನ್ನು ನಂಬಿದವರಿಗೆ. ಆ ದಿನ ಒಂದು ಬರುತ್ತೆ, ಪುನರುತ್ಥಾನದ ದಿನ. ಅಲ್ಲಿ ತನಕ ಕೆಳಗಡೆ ಯಾವ ಯಾವ ಪ್ರಾಣಿಗಳ ಕೈನಲ್ಲಿ ಕಚ್ಚಿಸ್ಕೋಬೇಕೋ ಅದಕ್ಕಿಂತ ಇವರು ಸುಟ್ಟು ಬಿಡ್ತಾರೆ, ಅದೇ ಎಷ್ಟೋ ಬೆಟರು ಅಂತ ಹೇಳ್ತಾನ. ಒಂದು ಇದಿಲ್ಲ. ಆಮೇಲೆ ಟಿಬೇಟಿನಲ್ಲಿ ಬಾರ್ಡೋ ಅಂತ ಕರೀತಾರೆ.
ನಮ್ಮ ಗರುಡ ಪುರಾಣದ ತರಹ ಬಾರ್ಡೋ ಅಂತ, ಬುಕ್ ಆಫ್ ಡೆಡ್ ಅಂತ ಟಿಬೆಟ್ನಲ್ಲಿ, ಅದನ್ನ ಮೆಚ್ಕೊಳ್ತಾರೆ ಈ ಬುದ್ಧಿಜೀವಿಗಳು, ಲದ್ಧಿಜೀವಿಗಳೆಲ್ಲ. ಗರುಡ ಪುರಾಣ ಒಪ್ಕೊಳ್ಳಿಕ್ಕೇನು ಇವರಿಗೆ? ಇರಲಿ, ಮಿಥಿಲಾ ದೇಶದ ಜನದೇವನ ಆಸ್ಥಾನದಲ್ಲಿ ಇರುವ ನಾಸ್ತಿಕರೆಲ್ಲರನ್ನ ಒಟ್ಟು ಹಾಕಿ ಸತ್ಮೇಲೆ ಏನಾಗ್ತಾರೆ ಅಂತ ಕೇಳ್ತಾ ಇದ್ರೆ ಯಾರಿಗೂ ಏನು ತೀರ್ಮಾನ ಇಲ್ಲ ಅಂತ ಗೊತ್ತಾಯ್ತಂತ ಅವನಿಗೆ. ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರಿಂದಾಗಿ ಜನದೇವನಿಗೆ ಏನು ಅನ್ನಿಸ್ತು ಅಂದ್ರೆ ವೇದವೇ ಉತ್ತಮ ಅಂತ ಅನ್ನಿಸ್ತು. ಆಗಮಸ್ಥ ಸಭೂ ಇಷ್ಟಂ ಆತ್ಮತತ್ವೇನ ತುಷ್ಯತಿ. ಅವನು ವೇದದ ನಿರಂತರ ಆರಾಧಕ. ಅವ್ರು ಏನ್ ಮಾತಾಡ್ತಾರೆ ಕೇಳಿಸ್ಕೊತಾ ಇದ್ದ ಅಷ್ಟೇ, ತೃಪ್ತಿ ಆಗ್ತಾ ಇದ್ದಿದ್ದು ವೇದದಿಂದಲೇ. ನಮಗೂ ಕೂಡ ಇದೇ ಅನ್ವಯ ಆಗ್ಬೇಕು ವಸ್ತುತಃ. ನೋಡಿ, ನಮ್ಮಲ್ಲಿ ಬೇರೆಯದನ್ನು ಓದೋದು ಏನೋ ಆತ್ಮಹತ್ಯೆ ಮಾಡಿಕೊಂಡ ಹಾಗೆ, ಪಾಪ ಮಾಡಿಕೊಂಡ ಹಾಗೆ ಅಂತ ಬಹಳ ಜನ ಅನ್ಕೊಳ್ಳೋದು. ಅದಕ್ಕೆ ನಾವೊಂದು ಈ ಟೆಕ್ಸ್ಟನ್ನು ಓದ್ಬಿಟ್ಮೇಲೆ ಮುಗಿತೀನಿ, ಯಾವುದೂ ಓದಲ್ಲ ಅಂತ. ನಾನು ಎಲ್ಲರೂ ಓದಬೇಕು ಅಂತ ಹೇಳ್ತಾ ಇಲ್ಲ, ಓದುವವರನ್ನ ನೀವು ನಂಬ್ರಿ ಅಂತ ಹೇಳ್ತಾ ಇರೋದಷ್ಟೇ. ಎಲ್ಲ ಟೆಕ್ಸ್ಟನ್ನು ಓದಿ ಆಸ್ತಿಕರ ಹತ್ತಿರ ಬರುವವರಿಗೆ ಆಸ್ತಿಕ ಗ್ರಂಥಗಳನ್ನು ಬೇರೆಯದರೊಂದಿಗೆ ವಿವೇಚನೆ ಮಾಡಲಿಕ್ಕೆ ಮಾಡಬೇಕು. ಯಾಕೆಂದ್ರೆ ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಮಶ್ನುತೆ. ಇವತ್ತು ಅದಕ್ಕೆ ಯಾರೂ ತಯಾರಿಲ್ಲ. ಪ್ರಾಚೀನ ಭಾರತದ ಸಾಂಪ್ರದಾಯಿಕ ವಿದ್ವಾಂಸರು ಇದನ್ನು ಓದಿ ಇದನ್ನು ಹೇಳಬೇಕಾದ್ರೆ ಎಷ್ಟೋ ಅವರಿಗೆ ಗೊತ್ತಾಗತ್ತೆ. ಅವ್ರೇನ್ ಮಾಡ್ತಾರೆ, ಇದು ಬಿಟ್ಟು ಬೇರೆ ಓದಲ್ಲ ಅಂತ ಹಠ ಹಿಡಿದು ಕೂತು ಬಿಟ್ಟಿದ್ದಾರೆ. ಇದಾಗಿರುವಂಥದ್ದು. ನೋಡಿ, ನಮಗೆ ಪ್ರಾಚೀನವಾದ ಉಲ್ಲೇಖ ಸಿಗತ್ತೆ ಮಹಾಭಾರತದಲ್ಲಿ. ಒಬ್ರಿಬ್ರಲ್ಲರಿ ತಸ್ಯಸ್ಮ ಶತಮಾಚಾರ್ಯಾ ಶತಂ ಆಚಾರ್ಯಾ, 100 ಜನ ವಸಂತಿ ಸತತಂ ಗೃಹೆ ದರ್ಶಯಂತಹ ಪೃಥಕ್ ಧರ್ಮಾನ್, ಧರ್ಮದ ಬಗ್ಗೆ ಬೇರೆ ಬೇರೆ ನಿಲುವನ್ನು ತಳೆದವರು. ನಾನಾ ಪಾಷಂಡವಾದಿನಃ, ವಿಚಿತ್ರವಾದ ಅವೈದಿಕವಾದ ಮತವನ್ನ ಸ್ಥಾಪಿಸುವವರು. ತತ್ರ ಪಂಚಶಿಖೋ ನಾಮ ಗಾಪಿಲೇಯೋ ಮಹಾಮುನಿ ಪರಿಧಾವನ್ ಮಹೀಂ ಕೃತ್ಸ್ನಾಂ ಜಗಾಮ ಮಿಥಿಲಾಮಪಿ. ಹೀಗಿರುವಲ್ಲಿ ಪಂಚಶಿಖ ಅಂತನ್ನುವ ಕಪಿಲ ಮಹರ್ಷಿಯ ಶಿಷ್ಯ, ಅವನು ಭೂಮಿ ಇಡೀ ತಿರುಗುತ್ತಾ ಇದ್ದವನು, ಮಿಥಿಲೆಗೂ ಬಂದ. ಇಲ್ಲಿಗೆ ನಮ್ಮ ಇವತ್ತಿನ ಚಿಂತನೆಯನ್ನು ನಿಲ್ಲಿಸಿರೋಣ. ಇನ್ನು 2 ನಿಮಿಷ ಉಂಟು, ಆದರೂ ಇಲ್ಲಿಗೆ ನಾವು ಇದನ್ನು ನಿಲ್ಲಿಸಿರೋಣ. ಗುರುವಾರ ಶುಕ್ರವಾರ ಚೆನ್ನಾಗಿ ಮಾಡೋಣ. ಸಾಧ್ಯವಾದಷ್ಟು ಇದನ್ನು ತಪ್ಪಿಸಿಕೊಳ್ಳಬೇಡಿ. ಯಾಕೆ ಅಂತಂದರೆ, ನಾನು ಮೊದಲೇ ಹೇಳಿದ ಹಾಗೆ ಬ್ರಹ್ಮಸೂತ್ರ ಭಾಷ್ಯದ ಅನೇಕ ಸಂಗತಿಗಳು ಇಲ್ಲಿ ಇದೆ. ಆಚಾರ್ಯರು ಬಹಳ ಕೋಟ್ ಮಾಡಿದ್ದಾರೆ ಇದನ್ನ ಬೇರೆ ಬೇರೆ ಕಡೆ. ಅಂತಹ ಅಧ್ಯಾಯ ಇದು. ಬಹಳ ಸೊಗಸಾಗಿರುವ ಅಧ್ಯಾಯ. ಆನಂದ ಅನುಭವಿಸೋಣ ಎಲ್ಲರೂ. ಇದರ ಆಭೋಗ, ಮಹಾಭಾರತದ ಆಭೋಗ. ಪಂಚತಂತ್ರದಲ್ಲಿ ಅತ್ಯಂತ ಸುಖ ನೀಡುವ 3 ಕ್ರಿಯೆಗಳು. ತಾಂಬೂಲ ಚರ್ವಣ ಮಿತ್ರರೊಂದಿಗೆ, ಇವತ್ತು ಟೀ ಕಾಫಿ ಅಂತ ಇಟ್ಕೊಳ್ಳೋಣ, ಆಯ್ತಾ? ಆಮೇಲೆ ಭಾರತಸ್ಯ ಪ್ರಶಂಸನಂ ಅಂತ, ಮಹಾಭಾರತದ ಕಥಾವೃತ್ತಿ, ಅದೊಂದು ಆಭೋಗ. ನೋಡೋಣ. ಕೃಷ್ಣಾರ್ಪಣಮಸ್ತು. ಗುರುವಾರ, ಬುಧವಾರ ಇಲ್ಲ, ನಾಳೆ ಪಾಡ್ಯ, ನಾಡಿದ್ದು ಬಿದಿಗೆ, ಒಟ್ಟಿಗೆ ಗುರುವಾರ. ಕೃಷ್ಣಾರ್ಪಣಮಸ್ತು.